ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ತಾಲೂಕಿನಾದ್ಯಂತ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕನ್ನಂಪಲ್ಲಿ ರಜಾಕ್ ಫಾತಿಮಾ ಕಲ್ಯಾಣ ಮಂಟಪದ ಬಳಿ CMI ರಸ್ತೆ, ಚಿಂತಾಮಣಿ ಮುರುಗಮಲ್ಲ ಯನಮಲಪಾಡಿ ರಸ್ತೆ ಮಾರ್ಗದಲ್ಲಿ ಅನೇಕ ತಿರುವುಗಳು ಇದ್ದು ಅಪಘಾತಗಳು ಆಗುತ್ತಿದ್ದು, ಅದನ್ನು ನಿಯಂತ್ರಿಸಲು ಈ ರಸ್ತೆ ಮುರುಗಮಲ್ಲವರೆಗೂ ಜೋಡಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಸ್ತೆ ಒತ್ತುವರಿದಾರರು ಸಹಕರಿಸಿ ಕಾಮಗಾರಿಗೆ ಅನುವು ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಅಧಿಕಾರಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವಕೀಲ್ ಸರ್ ಅಲ್ಲಿ ಅದೊಂದು ಈ ಪಂಚಾಯತಿ ಅಲ್ವಮ್ಮ, ಅಲ್ಲಿಂದಲ್ಲಮ್ಮ ನೀವು ಅಲ್ಲೊಂದು ಕಡೆ ಬ್ಲಾಕ್ ಆಗಿದೆ, ಮುಂದೆ ನೋಡಿ ಅಲ್ಲಿ ಮಧ್ಯದಲ್ಲಿ ಅಲ್ಲಿ ನಾನು ಒಳಗೆ ಹೋದ್ನಲ್ಲಮ್ಮ, ಅಲ್ಲಿ ಬ್ಲಾಕ್ ಆಗಿದೆ. ಸ್ವಲ್ಪ ಅರ್ಜೆಂಟ್ ಕ್ಲೀನ್ ಮಾಡಿಸಿದ್ದು. ಯಾಕೆ ಬ್ಲಾಕ್ ಆಗಿದೆ ಲೆವೆಲ್ಸ್ ನಾನು ಅಲ್ಲಿ ಹೋಗಿ ತಿರ್ಕೊಂಡಲ್ಲ, ಬ್ಲಾಕ್ ಆಗಿದೆ. ಚಿಂತಾಮಣಿ ಮುರುಗಮಲ್ಲ ಯನಮಲಪಾಡಿ ಬನ್ನಿ ಅಮರವರ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ತಾ ಇರ್ತಕ್ಕಂಥ ಒಂದು ಭಾಗವಾಗಿ ಇಲ್ಲೇ ಇವತ್ತು ಕರೇಪಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ PWD ರಸ್ತೆ, ಇದು ಚಿಂತಾಮಣಿ ಮುರುಗಮಲ್ಲ ಯನಮಲಪಾಡಿ CMY ರಸ್ತೆ ಅಂತೇಳಿ ಇಲ್ಲಿ ಪ್ರಾರಂಭ ಆಗಿ ನಮ್ಮ ತಾಲೂಕಿನ ಗಡಿ, ಪಕ್ಕದ ರಾಜ್ಯ, ಪಕ್ಕದ ಜಿಲ್ಲೆ ಅಲ್ಲ, ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಗಡಿಯವರೆಗೂ ಹೋಗುವಂಥ ರಸ್ತೆ ಇದು CMY ರಸ್ತೆ. ಈ ರಸ್ತೆಗೆ ನಾವು ಅಲ್ಲಲ್ಲಿ ಹಲವಾರು ತಿರುವುಗಳನ್ನು ಸರಿ ಮಾಡುವಂಥದ್ದು. ಯಾಕಂದರೆ ಅಪಘಾತಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ಒಂದು ವರ್ಷದಿಂದ ಅಂತ ಕಾಣುತ್ತೆ, ಇಬ್ಬರು ಯುವಕರು ಚೌಡರೆಡ್ಡಿಪಾಳ್ಯನೋ ಟಿಪ್ಪುನಗರದ ಯುವಕರು ಅಪಘಾತದಲ್ಲಿ ತೀರ್ಕೊಂಡ್ರು. ಈ ರೀತಿ ಭಾಳಷ್ಟು ಆಗಿದ್ದಾವೆ. ಇನ್ನು ಬೇರೆ ಬೇರೆ ಘಟನೆಗಳು, ದೊಡ್ಡ ದೊಡ್ಡ ವ್ಯಾನು ಇದೆಲ್ಲ 8 ಜನ 8 ಜನ ಸತ್ತಿರುವಂಥದ್ದು ಘಟನೆಗಳಾಗಿದ್ದಾವೆ. ಇವನ್ನೆಲ್ಲ ನೋಡಿ ನಾವು ಇದಕ್ಕೇನಾದರೂ ರಸ್ತೆ ವಿಸ್ತೀರ್ಣ, ರಸ್ತೆ ಅಗಲ ಮಾಡಬೇಕು ಮತ್ತು ತಿರುವುಗಳು ಏನೇನಿದ್ದಾವೆ ಆ ತಿರುವನ್ನು ಕಮ್ಮಿ ಮಾಡುವಂಥದ್ದು, ಇವೆಲ್ಲ ಮಾಡುವಂಥ ಒಂದು ಮುಂಜಾಗ್ರತಾ ಕ್ರಮ ವಹಿಸ್ತಕ್ಕಂಥ ಒಂದು ಯೋಜನೆಗೆ ತಾಲೂಕಿಗೆ 27 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಪ್ರಾಂಸಿ ಅಂತಕ್ಕಂಥ PWD ವ್ಯಾಪ್ತಿ ಬರ್ತಕ್ಕಂಥ ಇಲಾಖೆ. ಇಲ್ಲಿ ಕೂಡ ನಾವು ಈ ಅಂಡರ್ ಪಾಸ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದರಿಂದ ಅಲ್ಲಿ ಅಂಡರ್ ಪಾಸಿಂದ ಬಿಟ್ಟು ಈ ರಸ್ತೆಯನ್ನು ಅಗಲ ಮಾಡಬೇಕು. ಮತ್ತು ಅಲ್ಲಿ ಅಂಡರ್ ಪಾಸು ಸಮಸ್ಯೆ ಆಗಿದೆ. ಅವರು ರೈಲ್ವೆ ಇಲಾಖೆಯವರು ಅವಾಗ ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಇದು ಅವಾಗಲೇ 5.5 ಮೀಟ್ರ್ ಇತ್ತು ರಸ್ತೆ, ಅಲ್ಲಿ ಕನಿಷ್ಠ 5.5 ಮೀಟ್ರ್ ಕೂಡ ಇಲ್ಲ. ಭಾಳ ತೀರಾ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗ್ದಿರೋ ಪರಿಸ್ಥಿತಿ ಇದೆ. ಅದನ್ನು ನಾನು ರೈಲ್ವೆ ಇಲಾಖೆಯವ್ರಿಗೆ ಕೊಡ್ತೀನಿ. ಯಾಕಂದರೆ ನಮ್ಮ ವ್ಯಾಪ್ತಿಗೆ ಬರದೇ ಇದ್ರು ರೈಲ್ವೆ ಇಲಾಖೆಯವ್ರಿಗೆ ಹೇಳಿ ಮುಂದಿನ ದಿವಸಗಳಲ್ಲಿ ಅದೆಲ್ಲ ಮಾಡಲೇಬೇಕಾಗತ್ತೆ. ಅದು ಬೇರೆ ಇನ್ನೊಂದು ರೂಪದಲ್ಲೂ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ತಮಗೆ ಗೊತ್ತಿದೆ, ಈಗ ಚಿಂತಾಮಣಿಯಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.
ನಾನು ಈಗೆಲ್ಲ ಯಾಕಂದ್ರೆ ಯಾರ ಹೆಸರು ಹೇಳ್ತಾ ಇಲ್ಲ, ಎಲ್ಲರೂ ಕೂತಿದ್ದಾರೆ, ಇನ್ನು ಹೇಳ್ಕೊಂಡೋದ್ರಿಲ್ಲ, ಲೇಟ್ ಆಗುತ್ತೆ ಅಂತ ಹಂಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ 2010ರಲ್ಲಿ 1300 ಎಕರೆ ಗುರ್ಸಿದ್ವಿ. ಕೈವಾರದಲ್ಲಿ 590 ಚಿಲ್ಲರೆ ಎಕರೆ, ಕನ್ಶೆಟ್ಟಹಳ್ಳಿ ಸೋಮಯಾಜನಹಳ್ಳಿ ಭಾಗದಲ್ಲಿ 794 ಎಕರೆ ಗುರ್ಸಿದ್ವಿ 2010ರಲ್ಲಿ. ಅದರ ಬೇರೆ ಪ್ರಕ್ರಿಯೆಗಳೆಲ್ಲ ಅವತ್ತು ಸ್ವಲ್ಪ ತಡ ಆಯಿತು, ಬೇರೆ ಬೇರೆ ಗೊಂದಲಗಳಿಂದ ತಡ ಆಯಿತು. ಅವತ್ತು ಕೈವಾರದ್ದೊಂದು ನಾವು ಒಂದು ಹಂತಕ್ಕೆ ತಂದಿದ್ವಿ, ಆದರೆ ಇದು ಜಾಯಿಂಟ್ ಮೆಷರ್ಮೆಂಟ್ ಮಾಡಿ ಅದನ್ನು ಸೈನ್ ಹಾಕಿರಲಿಲ್ಲ. ಆದರೆ ಅಲ್ಲಿ ಜಾಯಿಂಟ್ ಮೆಷರ್ಮೆಂಟ್ ಮಾಡಿ ಫೈನಲ್ ನೋಟಿಫಿಕೇಷನ್ನು ಮಾಡಿಸಿದ್ದೆ. 550 ಎಕರೆಗೆ ಪರಿಹಾರ ಗುರ್ಸೋವಂಥದ್ದಕ್ಕೂ ನಾವು ಪರಿಹಾರ ಕೂಡ ಕೊಡುವಂಥದ್ದಕ್ಕೆ ನಿಗದಿ ಮಾಡಿದ್ವಿ. ಆದರೆ ಚುನಾವಣೆಯಲ್ಲಿ 2013ರ ಚುನಾವಣೆಯಲ್ಲಿ ನಮ್ಮ ಸೇವೆ ಅವಶ್ಯಕತೆ ಇಲ್ಲ ಅಂಥೇಳಿ ಈಗ ಭಾವಿಸಿ ನಮ್ಮ ಕ್ಷೇತ್ರದಲ್ಲಿ ಜನ ಚುನಾವಣೆಯಲ್ಲಿ ನಮಗೆ ಅಲ್ಪ ಮತಗಳಲ್ಲಿ ಹಿನ್ನಡೆ ಆಯಿತು, ಬೇರೆಯವರಿಗೆ ಅವಕಾಶ ಕೊಟ್ಟರು. ಆದರೆ ಬೇರೆಯವರು ಇವು ಏನೆಲ್ಲ ನಾವು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ ಪಾಪ ಅದ್ರ ಬಗ್ಗೆ ಅವರಿಗೆ ಗಮನ ಇರಲಿಲ್ಲ. ಒಂದಲ್ಲ ಎರಡು ಅವಧಿ ಅವಕಾಶ ಮಾಡಿಕೊಟ್ರು ಎಲ್ಲರೂ ಸೇರಿ. ಆದರೆ ಅದ್ರ ಬಗ್ಗೆ ಇಲ್ಲಿ ಯುವಕರು ವಿದ್ಯಾವಂತರಾಗ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಕೈಗಾರಿಕೆಗಳಿಗೆ ಜಾಗ ಗುರ್ತಾಗಿದೆ, ಅದನ್ನೇನಾದರೂ ಮಾಡಿ ಉಪಯೋಗಕ್ಕೆ ತರಬೇಕು ಅಂತಕ್ಕಂಥ ಆಲೋಚನೆ ಇರಲಿಲ್ಲ. ಅವ್ರ ಗಮನಗಳೆಲ್ಲ ಬೇರೆ ಕಡೆ ಇತ್ತು. ಅವರು ಕೇವಲ ನಮ್ಮ ಕುಟುಂಬದ ವಿರುದ್ಧವಾಗಿ ಆರೋಪಗಳು ಮಾಡಿಕೊಂಡು ಅದನ್ನು ಹೇಳ್ಕೊಂಡೇ ಕಾಲಹರಣ ಮಾಡ್ಕೊಂಡು ಬಂದರು. ಆದರೆ ಯಾವುದೂ ಈ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಯಾವುದೂ ಗಮನ ಕೊಡುವಂಥ ಕೆಲಸ ಮಾಡಲಿಲ್ಲ. ಆದರೆ ನಾವು ಈಗ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಒಂದು ವಿಶ್ವಾಸದಿಂದ ಮತ್ತೆ ಗೆಲ್ಲುವಂಥದ್ದಾಯಿತು. ನಮ್ಮೆಲ್ಲರ ಒಂದು ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ಬಹುಶಃ ಮಂತ್ರಿ ಆಗುವಂಥ ಅವಕಾಶನೂ ನನಗೆ ಬಂದು ಈಗ ಅದರ ಸದುಪಯೋಗ ಸರ್ಕಾರ ಇಟ್ಕೊಂಡು ನಾವು ಇವತ್ತು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಮುಂದುವರೆದು ಕೈಗಾರಿಕೆಗಳನ್ನು ನಾನು ಮಾಡ್ತೀನಿ ಅಂಥೇಳಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು ಭಾಷಣದಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಯುವಕರಿಗೆ ಉದ್ಯೋಗ ಅವಕಾಶಗಳು ಲಭಿಸುವಂಥದ್ದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನು ಸಂದರ್ಭದಲ್ಲಿ ಮಾತು ಕೂಡ ಕೊಟ್ಟಿದ್ದೀನಿ. ಈಗ ಸರಿಸುಮಾರು ಮೊದಲನೇ ಹಂತ, ಎರಡನೇ ಹಂತ ಎಲ್ಲ ಸೇರಿ 3599 ಎಕರೆ ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೈವಾರ ಮಸ್ತೇನಹಳ್ಳಿ ಪ್ರದೇಶ ಮತ್ತು ಇಲ್ಲಿ ಇವತ್ತು ಗುರುತಿಸುವಂಥ ಕೆಲಸ ಆಗಿದೆ.